ದೇವರು ತನ್ನ ಭಕ್ತನನ್ನು ಹೇಗೆ ಪರೀಕ್ಷಿಸುತ್ತಾನೆ ಎಂಬುದು ನಿಮಗೆ ಗೊತ್ತೇ. ಒಂದು ಪುಟ್ಟ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ಭಕ್ತನಿದ್ದನು. ಅವನ ಜೀವನ ಬಹಳ ಕಷ್ಟದಿಂದ ಕೂಡಿತ್ತು. ಎಷ್ಟೋ ದಿನಗಳು ಅವನಿಗೆ ತಿನ್ನಲು ಸರಿಯಾದ ಆಹಾರವೂ ಸಿಗುತ್ತಿರಲಿಲ್ಲ. ಆದರೆ ಅವನು ದಿನವೂ ದೇವರನ್ನು ಸ್ಮರಿಸದೇ ಇರುತ್ತಿರಲಿಲ್ಲ. ತಿನ್ನಲು ಅನ್ನವಿಲ್ಲದಿದ್ದರೂ ಅವನಿಗೆ ದೇವರ ಮೇಲೆ ಅಚಲವಾದ ನಂಬಿಕೆ ಇತ್ತು. ಒಂದು ರಾತ್ರಿ ರಾಮಯ್ಯ ಬಹಳ ಹಸಿವಿನಿಂದ ಇದ್ದನು. ಯಾರೋ ದಾನ ಮಾಡಿದ ಸ್ವಲ್ಪ ಅನ್ನ ಅವನಿಗೆ ದೊರೆಯಿತು. ಬಹಳ ಸಂತೋಷದಿಂದ ಆ ಅನ್ನವನ್ನು ತಿನ್ನಲು ಸಿದ್ಧನಾದನು. ಅಷ್ಟರಲ್ಲಿ ಒಬ್ಬ ವೃದ್ಧನು ಬಂದು, ನನಗೆ ಬಹಳ ಹಸಿವಾಗುತ್ತಿದೆ, ಸ್ವಲ್ಪ ಅನ್ನ ಹಾಕುತ್ತೀಯಾ ಎಂದು ಕೇಳಿದನು. ರಾಮಯ್ಯ ತಾನು ತೀವ್ರವಾದ ಹಸಿವಿನಲ್ಲಿದ್ದರೂ ಒಂದು ಕ್ಷಣವೂ ಯೋಚಿಸದೆ ತನ್ನ ಬಳಿಯಿದ್ದ ಅನ್ನವನ್ನೆಲ್ಲ ಆ ವೃದ್ಧನಿಗೆ ನೀಡಿದನು. ಆ ವೃದ್ಧನು ಹಸಿದವನಂತೆ ಎಲ್ಲವನ್ನೂ ತಿಂದನು. ನಂತರ ರಾಮಯ್ಯನನ್ನು ನೋಡಿ, ನೀನೇ ಬಹಳ ಹಸಿವಿನಿಂದ ಇದ್ದಂತೆ ಕಾಣುತ್ತಿದ್ದೀಯಾ, ಆದರೂ ನಿನ್ನ ಅನ್ನವನ್ನು ನನಗೆ ನೀಡಿದೆ, ನಿನಗೆ ಹಸಿವಿನ ನೋವಾಗುತ್ತಿಲ್ಲವೇ ಎಂದು ಕೇಳಿದನು. ಆಗ ರಾಮಯ್ಯ ಪ್ರಶಾಂತವಾಗಿ ಹೇಳಿದನು, ನಿಮ್ಮ ಹಸಿವು ತೀರಿದರೆ ಸಾಕು, ನನ್ನ ಹಸಿವನ್ನು ನೀಗಿಸಲು ನನ್ನ ದೇವರಿದ್ದಾನೆ, ಅವನು ನನ್ನ ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಆ ಮಾತುಗಳನ್ನು ಕೇಳಿದ ವೃದ್ಧನ ಶರೀರವು ಹೊಳೆಯಲಾರಂಭಿಸಿತು ಮತ್ತು ನಿಜರೂಪವಾದ ಆ ಪರಮೇಶ್ವರನ ಅವತಾರಕ್ಕೆ ಬದಲಾಯಿತು. ರಾಮಯ್ಯನ ಭಕ್ತಿಗೆ ಮೆಚ್ಚಿ ಶಿವನು ಹೀಗೆಂದನು, ರಾಮಯ್ಯ, ನಿನ್ನ ಧರ್ಮವನ್ನು ಮತ್ತು ನಿನ್ನ ವಿಶ್ವಾಸವನ್ನು ಪರೀಕ್ಷಿಸಿದೆ. ನೀನೇ ನನ್ನ ನಿಜವಾದ ಭಕ್ತ. ನಾನು ಯಾವಾಗಲೂ ನಿನ್ನೊಂದಿಗಿರುತ್ತೇನೆ. ನಿನ್ನ ಧರ್ಮವನ್ನು ಎಂದಿಗೂ ಮರೆಯಬೇಡ ಎಂದು ಹೇಳುತ್ತಾನೆ. ಸಾಕ್ಷಾತ್ ಆ ಪರಮಶಿವನೇ ಪ್ರತ್ಯಕ್ಷವಾದುದನ್ನು ಕಂಡು ರಾಮಯ್ಯ ಆನಂದ ಬಾಷ್ಪವನ್ನು ಸುರಿಸುತ್ತಾ ಭಕ್ತಿಯಿಂದ ಶಿವನ ಪಾದಗಳಿಗೆ ನಮಸ್ಕರಿಸುತ್ತಾನೆ. ಸ್ನೇಹಿತರೆ, ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.